ಹಲೋ ಫ್ರೆಂಡ್ಸ್, ನಾನಿವತ್ತು ಸೋಯಾಬೀನ್ ಮತ್ತು ಮೊಟ್ಟೆಯ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಾನೀಗ 4 ಮೊಟ್ಟೆ ತಗೊಂಡಿದ್ದೇನೆ ಮತ್ತು ಒಂದು ಸಣ್ಣ ಸೋಯಾಬೀನ್ದು ಸಣ್ಣ ಪ್ಯಾಕೆಟನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾನು ಬಿಸಿ ನೀರು ತಗೊಂಡಿದ್ದೇನೆ. ಇದರಲ್ಲಿ ಬಿಸಿ ನೀರುಂಟು. ಅದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ನಮ್ಮ ಸೋಯಾ ಚಂಕ್ಸನ್ನು ಹಾಕ್ತಾ ಇದ್ದೇನೆ. ಇದನ್ನು ನಮ್ಮ ಮಸಾಲೆ ಎಲ್ಲ ರೆಡಿ ಆಗುವಷ್ಟೊತ್ತು ಇದನ್ನು ಹೀಗೆ ಬಿಸಿ ನೀರಲ್ಲಿ ನೆನೆಯಲಿಕ್ಕೆ ಬಿಡುವ. ಇಲ್ಲಿ ರುಬ್ಬಿಕೊಳ್ಳಲಿಕ್ಕೆ ನಾನು ಅರ್ಧ ನೀರುಳ್ಳಿ, 6 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಳಿ, ಗಿಡ್ಡ ಮೆಣಸು. ಇಲ್ಲಿ ನಾನು ಬರೀ 4 ಗಿಡ್ಡ ಮೆಣಸನ್ನು ತಗೊಂಡಿದ್ದೇನೆ. ಇದು ಖಾರದ ಮೆಣಸು. 8 ಉದ್ದ ಮೆಣಸನ್ನು ತಗೊಂಡಿದ್ದೇನೆ. ಮತ್ತು ಕೊತ್ತಂಬರಿ, ಜೀರಿಗೆ, ಮೆಂತೆ ಮತ್ತು ಬಡೆಸೊಪ್ಪು ಮತ್ತು ಗಸಗಸೆಯನ್ನು ಒಟ್ಟಿಗೆ ತಗೊಂಡಿದ್ದೇನೆ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಚಕ್ಕೆ, ಸಣ್ಣ ತುಂಡು ಚಕ್ಕೆ, 2 ಲವಂಗ, ಒಂದು 6 ಕಾಳುಮೆಣಸು, 1 ಏಲಕ್ಕಿಯನ್ನು ತಗೊಂಡಿದ್ದೇನೆ ಮತ್ತು ಹಳದಿ. ಇದನ್ನೆಲ್ಲ ನಾನೀಗ ರೋಸ್ಟ್ ಮಾಡಿಕೊಳ್ತೇನೆ. ಇದನ್ನೆಲ್ಲ ಚೆನ್ನಾಗಿ ಹುರಿದುಕೊಂಡು ಮತ್ತೆ ಗ್ರೈಂಡ್ ಮಾಡೋದು. ಮೊದಲಿಗೆ ನಾನೊಂದು ಪ್ಯಾನ್ ತೆಗೆದುಕೊಂಡು ಗ್ಯಾಸ್ ಆನ್ ಮಾಡಿಕೊಂಡಿದ್ದೇನೆ. ಅದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಸ್ವಲ್ಪ ಮೆಂತೆಯನ್ನು ಹಾಕಿಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಹೀಗೆ ಲೈಟಾಗಿ ಹುರಿತೇನೆ. ನಾನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು 2 ಚಕ್ಕೆ, 1 ಏಲಕ್ಕಿ, 4 ಕಾಳುಮೆಣಸು, 6 ಕಾಳುಮೆಣಸು ಮತ್ತು 2 ಲವಂಗವನ್ನು ಹಾಕಿಕೊಂಡು ಸ್ವಲ್ಪ ರೋಸ್ಟ್ ಮಾಡಿಕೊಳ್ತೇನೆ. ಇದಕ್ಕೆ ನಾನೀಗ ಕೊತ್ತಂಬರಿಯನ್ನು ಸಹ ಹಾಕಿಕೊಳ್ತೇನೆ. ಇದು ಸ್ವಲ್ಪ ರೋಸ್ಟ್ ಆಗಲಿ, ಮೆಂತೆಲ್ಲ ಸ್ವಲ್ಪ ಇದಾಗಲಿ, ಕೆಂಪಾಗಲಿ. ಈಗ ಇದಕ್ಕೆ ನಾನು ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿದ ಮೇಲೆ ಇದು ಸ್ವಲ್ಪ ಕೆಂಪಾಗ್ತಾ ಬಂತು. ಇದಕ್ಕೆ ನಾನೀಗ 2 ಸ್ಪೂನಷ್ಟು ಕೊತ್ತಂಬರಿ ಪೌಡರನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರನ್ನು ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಹುರಿದುಕೊಂಡ ನಂತರ ಇದಕ್ಕೆ ನಾನೀಗ ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಎರಡೂವರೆ ದೊಡ್ಡ ಸ್ಪೂನ್ನಷ್ಟು ನಾನು ಕೊತ್ತಂಬರಿಯನ್ನು ಮತ್ತು 1.5 ಸ್ಪೂನನ್ನು ಜೀರಿಗೆಯನ್ನು ಸಹ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ತೇನೆ. ಇದಿಷ್ಟು ಹುರಿದುಕೊಂಡಾಗಿದೆ. ಈಗ ಇದನ್ನು ನಾನೊಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಈಗ ಇದಕ್ಕೆ ನಾನು ಮೆಣಸನ್ನು ಹಾಕಿ ಹುರಿದುಕೊಳ್ತೇನೆ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಇದಕ್ಕೆ ಹುರಿದುಕೊಳ್ತೇನೆ ನಾನು. ಈಗ ಮೆಣಸು ಸಹ ಹುರಿದಾಗಿದೆ. ಈಗ ಇದನ್ನು ಸಹ ಒಂದು ಪ್ಲೇಟಿಗೆ ನಾನು ತೆಗೆದುಕೊಳ್ತೇನೆ. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಅರ್ಧ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ತೇನೆ. ಇದಕ್ಕೆ ಸಹ ಸ್ವಲ್ಪ 1 ಡ್ರಾಪ್ ತೆಂಗಿನ ಎಣ್ಣೆಯನ್ನು ಹಾಕಿ ರೋಸ್ಟ್ ಮಾಡಿಕೊಳ್ತೇನೆ. ಈರುಳ್ಳಿ ಸಹ ಸರಿ ರೋಸ್ಟ್ ಆಯಿತು. ಇದಕ್ಕೆ ನಾನೀಗ
ಬಡೆ ಸೊಪ್ಪು ಮತ್ತು ಗಸಗಸೆಯನ್ನು ಸಹ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತೇನೆ ಮತ್ತು ಗ್ಯಾಸನ್ನು ಆಫ್ ಮಾಡಿ ಇದನ್ನು ತೆಗೆದುಕೊಳ್ತೇನೆ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದುಕೊಂಡಿಟ್ಟ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಪುಡಿಯಾಗುವಾಗೆ ಗ್ರೈಂಡ್ ಮಾಡ್ತೇನೆ. ಅದಕ್ಕೆ ನೀರು ಹಾಕದೆ ನಾನು ಫಸ್ಟಿಗೆ ಹಾಗೆ ಗ್ರೈಂಡ್ ಮಾಡ್ತೇನೆ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಹಳದಿ ಸಹ ಹಾಕ್ತೇನೆ. ಈಗ ಇದನ್ನೆಲ್ಲ ನೀರು ಹಾಕದೆ ಫಸ್ಟ್ ಹಾಗೆ ಗ್ರೈಂಡ್ ಮಾಡಿದ್ದೇನೆ. ಇದು ಅರ್ಧ ಗ್ರೈಂಡ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ತುಂಡು ಹುಳಿಯನ್ನು ಹಾಕಿ ನೀರು ಸೇರಿಸಿಕೊಂಡು ಗ್ರೈಂಡ್ ಮಾಡ್ತೇನೆ. ಈಗ ಇದು ಗ್ರೈಂಡ್ ಆಗಿದೆ. ಇದನ್ನು ಬದಿಯಲ್ಲಿ ಇಟ್ಕೊಳ್ತೇನೆ. ಅಷ್ಟೊತ್ತು ನಮ್ಮ ಸೋಯಾಬೀನ್ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಹೀಗೆ ಹಿಂಡಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇದನ್ನೆಲ್ಲ ಹಿಂಡಿ ಸರಿಯಾಗಿ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತೇನೆ. ನೀವು ಬೇಕಾದರೆ ಕಟ್ ಮಾಡಿಕೊಳ್ಬೋದು, ಇಲ್ಲಾದರೆ ಹೀಗೆ ಇಡೀ ಮಾಡ್ಬೋದು. ನಾನಿಲ್ಲಿ ಇದನ್ನು ಅರ್ಧ ಕಟ್ ಮಾಡಿ ಯೂಸ್ ಮಾಡ್ತೇನೆ. ಈಗ ಇದನ್ನು ನಾನು ಈ ರೀತಿ ಅರ್ಧ ಕಟ್ ಮಾಡಿಕೊಂಡು ತಗೊಳ್ತೇನೆ ಎಲ್ಲವನ್ನು. ಈ ರೀತಿ ನಾನು ಎಲ್ಲ ಸೋಯಾಬೀನನ್ನು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಅರ್ಧ ನೀರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀರುಳ್ಳಿಯನ್ನು ಉದ್ದುದ್ದಕ್ಕೆ ಮತ್ತು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಸುಕ್ಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಕಟ್ ಮಾಡಿಟ್ಟುಕೊಂಡ ಉದ್ದುದ್ದಕ್ಕೆ ಹೆಚ್ಚಿಕೊಂಡ ನೀರುಳ್ಳಿಯನ್ನು ಸಹ ಹಾಕ್ತಾ ಇದ್ದೇನೆ. ನೀರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗುವವರೆಗೆ ನಾನು ಇದನ್ನು ಹುರಿತೇನೆ. ಫ್ಲೇಮನ್ನು ನಾನು ಮೀಡಿಯಂ ಇಟ್ಕೊಂಡು ಹುರಿತಾ ಇದ್ದೇನೆ. ನೀರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ. ಈಗ ಇದಕ್ಕೆ ನಾನು ಟೊಮೆಟೊವನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. 1 ನಿಮಿಷ ಇದನ್ನು ಹುರ್ಕೊಳ್ತೇನೆ. ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಟುಕೊಂಡ ಸೋಯಾವನ್ನು ಸಹ ಹಾಕ್ಕೊಳ್ತೇನೆ. ಸೋಯಾಬೀನನ್ನು ಸಹ ಇದನ್ನು 1 ನಿಮಿಷ ಸ್ವಲ್ಪ ಫ್ರೈ ಮಾಡ್ತೇನೆ. ಅದರ ನಂತರ ಫ್ಲೇಮನ್ನು ಹೈ ಮಾಡಿ ನಾನು ಇದಕ್ಕೆ ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತೇನೆ. ಈಗ 4 ಮೊಟ್ಟೆಯನ್ನು ಇದಕ್ಕೆ ಒಡೆದು ಹಾಕ್ಕೊಂಡಿದ್ದೇನೆ. ಫ್ಲೇಮನ್ನು ಫಾಸ್ಟ್ ಮಾಡಿ ನಾನು ಇದನ್ನು ಎಲ್ಲ ಮಿಕ್ಸ್ ಆಗುವಾಗೆ ಒಂದ್ಸಲ ಸರಿಯಾಗಿ ಫ್ರೈ ಮಾಡಿಕೊಳ್ತೇನೆ. ಇದೆಲ್ಲ ಸ್ವಲ್ಪ ಕುಕ್ ಆಗುವವರೆಗೆ ಹಾಗೆ ಬಿಡ್ತೇನೆ ನಾನು. ಸೋಯಾಬೀನ್ ಒಟ್ಟಿಗೆ ಮೊಟ್ಟೆ ಸರಿ ಎಲ್ಲ ಬೆಂದಿದೆ. ಈಗ ಇದಕ್ಕೆ ನಾನು ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿಕೊಳ್ತೇನೆ. ನಾನು ಇದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಉಪ್ಪು ಸಹ ಹಾಕಿದ್ದೇನೆ. ಈಗ ಇದನ್ನು ನಾನು ಸೋಯಾಬೀನು ಸರಿ ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೊಳ್ಳುವವರೆಗೆ 10 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ತೇನೆ ಮೀಡಿಯಂ ಫ್ಲೇಮಲ್ಲಿ. ಈಗ ಮುಚ್ಚಿ ನಾನು ಇದನ್ನು ಬೇಯಲಿಕ್ಕೆ ಬಿಡ್ತೇನೆ. ಈಗ ಇಲ್ಲಿ ನಾನು 1 ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಇಟ್ಕೊಂಡಿದ್ದೇನೆ ಮತ್ತು 6 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ. ಒಂದು 3 ಎಸಳು ಇದು ಬೇರು ಸೊಪ್ಪನ್ನು ಸಹ ಕರಿಬೇವು ಸೊಪ್ಪನ್ನು ಸಹ ಇಟ್ಕೊಂಡಿದ್ದೇನೆ ಮತ್ತು 1.5 ಗಡಿ ತೆಂಗಿನಕಾಯಿಯನ್ನು ಸಹ ಹೆರೆದಿಟ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ನಾನು 1 ಸ್ಪೂನು ಮೆಂತೆ ಮತ್ತು
1.5 ಸ್ಪೂನ್ ಜೀರಿಗೆಯನ್ನು ಹೀಗೆ ಹುರಿದು ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಅದನ್ನು ಸಹ ನಾನು ಮೊದಲು 2 ಸ್ಪೂನ್ ತುಪ್ಪವನ್ನು ತೆಗೆದುಕೊಂಡು ಅದಕ್ಕೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ 1 ಸ್ಪೂನು ಮೆಂತ್ಯ ಜೀರಿಗೆ ಪೌಡರನ್ನು ಹಾಕಿದ್ದೇನೆ. ಅದನ್ನು ಸಹ ಸರಿ ಫ್ರೈ ಮಾಡ್ತೇನೆ. ಈಗ ನೀರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗಿದೆ. ಇದಕ್ಕೆ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಾನು ಇದನ್ನು 3 ಎಸಳು ತಗೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಕರಿಬೇವು ಸೊಪ್ಪು ಹಾಕಿದರೆ ದೊಡ್ಡ ರುಚಿ ಆಗ್ತದೆ. ಅದರಿಂದ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಕರಿಬೇವು ಸೊಪ್ಪನ್ನು. ಈಗ ಇದಕ್ಕೆ ನಾನು ಮಾಡಿಟ್ಟುಕೊಂಡ ತೆಂಗಿನ ತುರಿಯನ್ನು ಸಹ ಹಾಕಿಕೊಂಡು ಸರಿ ರೋಸ್ಟ್ ಮಾಡಿಕೊಳ್ತೇನೆ. ತೆಂಗಿನಕಾಯಿ ಎಲ್ಲ ಸರಿ ಫ್ರೈ ಆಗಿ ಒಳ್ಳೆ ಪರಿಮಳ ರೋಸ್ಟ್ ಆಗಿ ಪರಿಮಳ ಬರುವವರೆಗೆ ಇದನ್ನು ನಾನು ಸ್ವಲ್ಪ ಕೆಂಪಾಗಿ ಹುರ್ಕೊಳ್ತೇನೆ. ಈಗ ನಾನು ಹುರಿದುಕೊಂಡ ಮಿಶ್ರಣ ಎಲ್ಲ ಕಂದು ಬಣ್ಣಕ್ಕೆ ತಿರುಗಿದೆ. ಇದೆಲ್ಲ ಕರಿಬೇವು ಸೊಪ್ಪು, ನೀರುಳ್ಳಿ, ತುಪ್ಪ, ತೆಂಗಿನಕಾಯಿದೆಲ್ಲ ಒಳ್ಳೆ ಪರಿಮಳ ಬರ್ತಾ ಉಂಟು. ಇದೆಲ್ಲ ಸರಿ ರೋಸ್ಟ್ ಆಗಿ ಈಗ ಇದನ್ನು ನಾನು ಗ್ಯಾಸಲ್ಲಿ ಆಫ್ ಮಾಡಿಕೊಳ್ತೇನೆ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇದನ್ನು ಈಗ ಇದನ್ನು ತೆಗೆದುಕೊಳ್ತೇನೆ. ಇದು ಸ್ವಲ್ಪ ಡ್ರೈ ಆಗಿದೆ, ಇನ್ನೊಂಚೂರು ಡ್ರೈ ಆಗಲಿಕ್ಕೆ ಉಂಟು. ಇದು ಸರಿ 10 ನಿಮಿಷ ಸರಿ ಇದರದ್ದು ಉಪ್ಪು ಹುಳಿ ಖಾರ ಎಲ್ಲ ಸೋಯಾಬೀನ್ ಎಳೆದುಕೊಳ್ಬೇಕು. ಮೊಟ್ಟೆದು ಫ್ಲೇವರ್ ಮತ್ತು ಉಪ್ಪು ಹುಳಿ ಖಾರನೆಲ್ಲ ಎಳ್ಕೊಳ್ಬೇಕು. ಆಗ ನಮಗೆ ಇದು ತುಂಬ ರುಚಿಯಾಗಿರ್ತದೆ. ಈಗ ನಾನು ಇಲ್ಲಿ ಮಿಕ್ಸಿ ಜಾರನ್ನು ತಗೊಂಡು ನಾನು ಹುರಿದಿಟ್ಟುಕೊಂಡ ಮಿಶ್ರಣವನ್ನು ಇದಕ್ಕೆ ಹಾಕಿ, ನಾನು ಇದನ್ನು ನೈಸ್ ಗ್ರೈಂಡ್ ಮಾಡೋದಿಲ್ಲ, ಒಂದೇ ಸಲ ಇದನ್ನು ಸ್ವಿಚ್ ಆನ್ ಮಾಡಿ ಆಫ್ ಮಾಡ್ತೇನೆ ಅಷ್ಟೇ. ತುಂಬ ಗ್ರೈಂಡ್ ಮಾಡಿಕೊಳ್ಳೋದಿಲ್ಲ, ಹಾಗೆ ತರಿಯಾಗಿ ರುಬ್ಬಿಕೊಳ್ತೇನೆ. ಈಗ ಇದನ್ನು ನಾನು ತರಿಯಾಗಿ ಹಾಗೆ ಒಂದೇ ಸಲ ಆನ್ ಮಾಡಿ ಆಫ್ ಮಾಡ್ತೇನೆ ಅಷ್ಟೇ, ಜಾಸ್ತಿ ಗ್ರೈಂಡ್ ಮಾಡೋದಿಲ್ಲ. ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡಿದ್ದೇನೆ ನಾನು. ನೋಡಿ, ಹಾಗೆ ತರಿಯೇ ಉಂಟು, ಏನು ನೈಸ್ ಪೀಸ್ ಮಾಡಲಿಲ್ಲ, ಹಾಗೆ ತರಿಯಾಗಿ ಇದನ್ನು ಬರೀ ಒಂದು ಸಲ ರುಬ್ಬಿಕೊಂಡಿದ್ದೇನೆ. ಈಗ ನಾನು ಸೋಯಾಬೀನ್ ಎಂತ ಆಗಿದೆ ನೋಡುವ. ಇದು ಈಗ ಸ್ವಲ್ಪ ಡ್ರೈ ಆಗಿದೆ ನೋಡಿ, ಚೆನ್ನಾಗಿ ಡ್ರೈ ಆದಾಗೆ ಆಗಿದೆ. ಸ್ವಲ್ಪ ಇಷ್ಟಾದರೆ ಸಾಕು. ಇದಕ್ಕೆ ನಾನೀಗ ಗ್ರೈಂಡ್ ಮಾಡಿಕೊಂಡಿದ್ದ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ತೇನೆ. ಇದನ್ನೆಲ್ಲ ಇದಕ್ಕೆ ನಾನು ಹಾಕಿಕೊಳ್ತೇನೆ. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಬರೀ 2 ನಿಮಿಷ ಸರಿ ಇದನ್ನು ಮುಚ್ಚಿಟ್ಟು ಬೇಯಿಸ್ತೇನೆ. ಇದನ್ನು 2 ನಿಮಿಷ ನಾನು ಹಾಗೆ ಮುಚ್ಚಿಟ್ಟು ಬೇಯಿಸಿ. ಈಗ ಇದು ರೆಡಿಯಾಗಿದೆ. 1-2 ನಿಮಿಷ ನಾನು ಇದನ್ನು ಹಾಗೆ ಬೇಯಲಿಕ್ಕೆ ಬಿಟ್ಟಿದ್ದೆ ಮುಚ್ಚಿಟ್ಟು. ಸುಕ್ಕ ರೆಡಿಯಾಗಿದೆ. ಇದಕ್ಕೆ ನಾನೀಗ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಇಡ್ತೇನೆ, 2 ನಿಮಿಷ. ನೋಡಿ ಫ್ರೆಂಡ್ಸ್, ನಮ್ಮ ಸೋಯಾಬೀನ್ ಮತ್ತು ಮೊಟ್ಟೆ ಸುಕ್ಕ ರೆಡಿಯಾಗಿದೆ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಬೇಳೆ ಸಾರು ಏನಾದರೂ ಮಾಡಿ ಇದರ ಸೈಡಿಗೆ ಮೊಟ್ಟೆ ಈ ಸುಕ್ಕವನ್ನು ಮಾಡಿದರೆ, ಈ ಪಲ್ಯವನ್ನು ಮಾಡಿದರೆ ತುಂಬ ರುಚಿಯಾಗಿರ್ತದೆ. ಇದು ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.